उम्र में काफ़ी फ़र्क होने के बावजूद ಅಂದರೆ ಅಬ್ದುಲ್ ಕಲಾಂ ಮತ್ತು ಅಹ್ಮದ್ ಜಲಾಲುದ್ದೀನಲ್ಲಿ ಏನು ವ್ಯತ್ಯಾಸ ಇತ್ತು? ವಯಸ್ಸಿನಲ್ಲಿ ಬಹಳ ಅಂತರವಿತ್ತು. ಆದರೂ ಸಹ ಅಹ್ಮದ್ ಮೇರೆ ಅಂತರಂಗ ಮಿತ್ರ ಬನ್ ಗಯೆ. ಆದರೂ ಸಹ ಅಹ್ಮದ್ ಜಲಾಲುದ್ದೀನ್ ಏನು ಮಾಡ್ತಾರೆ, ನನ್ನ ಅಂತರಂಗದ ಮಿತ್ರರು ಅಂದರೆ ಆತ್ಮೀಯ ಗೆಳೆಯರಾಗ್ಬಿಡ್ತಾರೆ. बन गए. वो मुझसे करीब 15 साल बड़े थे. ಅವರು ಸುಮಾರು 15 ವರ್ಷ ನನಗಿಂತ ದೊಡ್ಡವರಾಗಿದ್ದರು. और मुझे आज़ाद कहकर पुकारा करते थे. हम दोनों रोज़ाना प्रतिदिನ ಏನು ಮಾಡ್ತಾ ಇದ್ವಿ, शाम को दूर तक साथ घूमने के लिए जाया करते थे. ಸಂಜೆ ದೂರ ತನಕ ಅಂದರೆ ಬಹಳ ದೂರ ನಾವಿಬ್ಬರು ಸುತ್ತಾಡ್ಕೊಂಬರೋಕ್ಕೆ ಜೊತೆಯಲ್ಲಿ ಹೋಗ್ತಾ ಇದ್ವಿ. ಹೋದಾಗ ಏನಾಗುತ್ತೆ, ನಮಗೆ ಏಕಾಂತ ಸಿಗುತ್ತೆ, ನಾವೇನು ಬೇಕೋ ಮಾತಾಡ್ಕೋಬೋದಲ್ವಾ. ಹಮ್ मस्जिद वाली गली से निकलते और समुद्र के रेतीली तट पर चलने पड़ते. ನಮ್ಮ ಬೀದಿ ಎಲ್ಲಿರೋದು? ಮಸ್ಜಿದ್ ವಾಲಿ ಬೀದಿ, ಗಲಿ ಅಂದರೆ ಬೀದಿಯಿಂದ ಹೊರಟು ಸಮುದ್ರದ ತೀರಕ್ಕೆ ಬಂದು, ರೇತಿಲೆ ತಟ್ ಅಂದರೆ ಮರಳಿನಿಂದ ಕೂಡಿರ್ತಕ್ಕಂಥ ತೀರ. ಪರ್ ಚಲ್ ಪಡ್ತೆ. ಮೈ ಔರ್ ಜಲಾಲುದ್ದೀನ್ ಪ್ರಾಯಃ ಆಧ್ಯಾತ್ಮಿಕ ವಿಷಯ ಪರ್ ಬಾತೆ ಕರ್ತೆ ಥೇ. ನಮ್ಮ ಟಾಪಿಕ್ ಏನಾಗಿತ್ತು? ನಾವಿಬ್ಬರು ಆಧ್ಯಾತ್ಮಿಕ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಈ ಪ್ಯಾರದಲ್ಲಿ ಬರ್ತಕ್ಕಂಥ ಅಂಶಗಳೇನೆಂದರೆ, ಅಬ್ದುಲ್ ಕಲಾಂ ಹೇಳ್ತಾರೆ, मुझमें और अहमद जलालुद्दीन में काफ़ी अंतर है. वे मेरे से बहुत बड़े हैं, 15 साल बड़े थे और वे मुझे आज़ाद कहकर पुकारते थे. हम दोनों अंतरंग के मित्र बन गए और दोनों रोज़ शाम को बहुत दूर तक घूमने के लिए जाया करते थे. कहाँ से निकलते थे? मस्जिद वाली गली से निकलकर समुद्र के रेतीले तट पर चल पड़ते और मैं और जलालुद्दीन प्रायः आध्यात्मिक विषयों पर बातें करते थे. आयतम्मा. नेक्स्ट पैरा. सब प्रसंगवश मुझे यहाँ ये भी उल्लेख कर देना चाहिए कि ಪೂರೇ ಇಲಾಖೆ ಮೇ ಅಂದರೆ ಈ ಸಂದರ್ಭಕ್ಕೆ ಅನುಗುಣವಾಗಿ ಇಲ್ಲಿ ಪ್ರಸಂಗ ಬಂದಿದೆ, ಅವ್ರ ಬಗ್ಗೆ ಹೇಳುವಂಥ, ಉಲ್ಲೇಖ ಮಾಡುವಂಥ, ಅದಕ್ಕೆ ನನಗೆ ಜ್ಞಾಪಕ ಬರ್ತಾ ಇದೆ. ಮುझे ये भी उल्लेख कर देना चाहिए कि मेरे पूरे इलाके में सिर्फ जलालुद्दीन ही थे जो अंग्रेज़ी में लिख सकते थे. ಅಂದರೆ ಆಂಗ್ಲ ಭಾಷೆಯನ್ನು ಬರೆಯೋರು ಇವರೊಬ್ಬರೇ ಆಗಿದ್ದರಂತೆ. ಇನ್ಯಾರಿಗೂ ಆಂಗ್ಲ ಭಾಷೆಯಲ್ಲಿ ಬರೆಯುವಂಥ ಸಾಮರ್ಥ್ಯ ಇರಲಿಲ್ಲ ಅಂತ ಇದ್ದಾರೆ. ಮೇರೆ ಪರಿಚಿತೋं में जलालुद्दीन के बराबर ಶಿಕ್ಷಾ का स्तर किसी का भी नहीं था. ನನಗೆ ಎಷ್ಟು ಜನ ಪರಿಚಯ ಇದ್ದರೋ ಅಷ್ಟು ಜನರಲ್ಲಿ ಜಲಾಲುದ್ದೀನಷ್ಟು ಶಿಕ್ಷಣವನ್ನು ಪಡೆದಂತಹ ವ್ಯಕ್ತಿ ಬೇರೊಬ್ಬರು ಇರಲಿಲ್ಲ. और ना ही किसी को उनके बराबर बाहरी दुनिया के बारे में पता था. ಆಯಿತಾ? ಅಂದರೆ ನಮ್ಮ ರಾಮೇಶ್ವರಮಲ್ಲಿ ಇಂಗ್ಲೀಷ್ ಬರೆಯುವಂಥ ಏಕೈಕ ವ್ಯಕ್ತಿಯಾಗಿದ್ದರು ಜಲಾಲುದ್ದೀನು. ಅವರಷ್ಟು ಓದಿರ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬರಾಗಿರಲಿಲ್ಲ. ಮತ್ತು ಹಾಗೆ ಜೊತೆಗೆ ಅವರಿಗೆ ಜನರಲ್ ನಾಲೆಡ್ಜ್, ಬಾಹರಿ ದುನಿಯಾ ಕಿ ಜಾನ್ಕಾರಿ ಅಂದರೆ ಜನರಲ್ ನಾಲೆಡ್ಜು ಯಾರಿಗೂ ಇರಲಿಲ್ಲ. ಅಂದರೆ ಏನು, ಅವರು ಆಂಗ್ಲ ಭಾಷೆಯನ್ನು ಬರಿತಾ ಇದ್ದರು, ವಿದ್ಯಾವಂತರಾಗಿದ್ದರು, ಆಮೇಲೆ ಏನು ಜನರಲ್ ನಾಲೆಡ್ಜನ್ನು ಇಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿದ್ದರು. ಜಲಾಲುದ್ದೀನ್ ಮುझे ಹಮೇಶಾ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, जलालुद्दीन मुझे हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताते रहते थे. ಅಪ್ಡೇಟ್ ಮಾಡ್ತಾ ಇದ್ದಿದ್ದು ಅಂದರೆ
ಜಲಾಲುದ್ದೀನ್ ಏನು ಮಾಡ್ತಾಯಿದ್ರು, ಸದಾ ಕಲಂಗೆ ಶಿಕ್ಷಿತ ಅಂದರೆ ವಿದ್ಯಾವಂತ ವ್ಯಕ್ತಿಗಳ ಬಗ್ಗೆ, ವಿಜ್ಞಾನಿಗಳ ಆವಿಷ್ಕಾರದ ಬಗ್ಗೆ, ಸಮಕಾಲೀನ ಸಾಹಿತ್ಯದ ಬಗ್ಗೆ, ಮೆಡಿಕಲ್ ಸೈನ್ಸ್ ಬಗ್ಗೆ ನಲ್ಲಿ ಏನೇನು ಸಾಧನೆಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಅವರು ಹೇಳ್ತಾ ಇದ್ರು. ಉಪಲಬ್ಧಿयों के बारे में बताते रहते थे. वही थे जिन्होंने मुझे सीमित दायरे से बाहर निकाल कर नई दुनिया का बोध कराया. ಅಂದರೆ ನನ್ನ ಹಳ್ಳಿಯಲ್ಲಿದ್ನಲ್ವಾ, ಆ ರಾಮೇಶ್ವರಂದಷ್ಟೇ ನನಗೆ ಜ್ಞಾನ ಇದ್ದಿದ್ದು. ಅವರೇನು ಮಾಡ್ತಾರೆ, ನನ್ನ ಜ್ಞಾನದ ವಿಸ್ತಾರವನ್ನು ಮಾಡ್ತಾರೆ. ಜ್ಞಾನ ಎಷ್ಟು ವಿಶಾಲವಾಗಿದೆ ಅನ್ನೋದನ್ನು ನನಗೆ, ಕೂಪಮಂಡುಕನಾಗಿದ್ದಂತಹ ನನಗೆ ಅವರು ಜ್ಞಾನಿಯನ್ನಾಗಿ ಮಾಡಿದ್ರು ಅಂತ ಅವರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಕ್ಕಳೇ. ಇನ್ನು ಲಾಸ್ಟ್ ಪ್ಯಾರಾದಲ್ಲಿ मेरे बाल्यकाल में पुस्तकें एक दुर्लभ वस्तु की तरह हुआ करती थी. ಇದು ವೆರಿ ವೆರಿ ಇಂಪಾರ್ಟೆಂಟ್. ಕಲಂರು ಹೇಳ್ತಾರೆ, ನನ್ನ ಬಾಲ್ಯಕಾಲದಲ್ಲಿ ನನಗೆ ಬಹಳ ದುರ್ಲಭ ಅಂದರೆ ಕಷ್ಟವಾಗಿ ನಾನು ಪಡ್ಕೋಬೇಕಾಗಿದ್ದು ಯಾವುದು, ಪುಸ್ತಕಗಳು. ಹಮಾರೆ ಅಂದರೆ ನನಗೆ ಪುಸ್ತಕ ಕೊಂಡ್ಕೊಳ್ಳೋಕ್ಕೆ ನನಗೆ ಓದೋದಕ್ಕೆ ಆಸೆ, ಆದರೆ ನನ್ನ ಹತ್ರ ಪುಸ್ತಕಗಳು ಇರಲಿಲ್ಲ. ನನಗೆ ಬಹಳ ಕಷ್ಟಪಟ್ಟು ಪುಸ್ತಕಗಳು ದೊರೀತಾ ಇತ್ತು ಮಕ್ಕಳೇ ಅಂತ ಹೇಳ್ತಾರೆ. हमारे यहाँ स्थानीय स्तर पर एक पूर्व क्रांतिकारी या कहिए उग्र राष्ट्रवादी टी.आर. माणिकम का निजी पुस्तकालय था. माणिकम ಯಾರು? ಕ್ರಾಂತಿಕಾರಿ, ರಾಷ್ಟ್ರವಾದಿ, ಉಗ್ರ ರಾಷ್ಟ್ರವಾದಿಯಾಗಿದ್ದರು. ರಾಷ್ಟ್ರವಾದಿ ಮತ್ತು ಕ್ರಾಂತಿಕಾರಿ ಆಗಿದ್ದರು. ನಮ್ಮ ಲೋಕಲಲ್ಲೇ ಸ್ಥಾನೀಯ स्तर पर एक पूर्व क्रांतिकारी या कहिए उग्र राष्ट्रवादी S.T.R. मानिकम का निजी पुस्तकालय था. उन्होंने मुझे हमेशा पढ़ने के लिए उत्साहित किया. मैं अक्सर उनके घर से पढ़ने के लिए किताबें लाया करता था. ನನಗವರು ಓದೋದಕ್ಕೆ ಬಹಳ ಪ್ರೋತ್ಸಾಹನ ನೀಡಿದರು. उत्साहित किया और मैं अक्सर उनके घर से पढ़ने के लिए किताबें ले आया करता था. ಸದಾ ನನಗೆ ಓದೋದಕ್ಕೆ ಇಷ್ಟ, ಸದಾ ನಾನು ಅವ್ರ ಮನೆಯಿಂದ ಪುಸ್ತಕಗಳನ್ನು ತರ್ತಾ ಇದ್ದೆ ಅಂತ ಹೇಳ್ತಾರೆ ಮಕ್ಕಳೇ. उनके बचपन में पुस्तकें एक दुर्लभ थी. पुस्तकें एक दुर्लभ वस्तु थी. उनके गांव में एक प्रसिद्ध क्रांतिकारी और राष्ट्रवादी S.T.R. मानिकम के निजी पुस्तकालय से मिलते थे. बचपन में अब्दुल कलाम को पढ़ने के लिए किताबें कहाँ से मिलते थे ಅಂದರೆ ಈ ಉತ್ತರವನ್ನು ಬರೀಬೇಕಾಗುತ್ತೆ ಮಕ್ಕಳೇ. ಇನ್ನು T.R. ಮಾಣಿಕಮ್ ವಿಚಾರ ಆಯಿತು. ಮತ್ತು ಇವರು ಯಾರು, ಅಹಮದ್ ಜಲಾಲುದ್ದೀನ್ ಆಯಿತು. ಈಗ ಶಂಶುದ್ದೀನ್ ಬಗ್ಗೆ ಏನು ಹೇಳೋದು ಅಂದರೆ, ಶಂಶುದ್ದೀನ್ ಒಬ್ಬ ಪತ್ರಕರ್ತನಾಗಿದ್ದ, ಏಜೆಂಟ್ ಆಗಿದ್ದ. दूसरे जिस व्यक्ति का मेरे बाल्य जीवन पर गहरा असर पड़ा ಅಂದರೆ ನನ್ನ ಬಾಲ್ಯ ಜೀವನದಲ್ಲಿ ಪ್ರಭಾವವನ್ನು ಬೀರಿದಂಥ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಓ ಮೇರೆ ಚಚೇರೆ ಭಾಯಿ ಶಂಶುದ್ದೀನ್ ಥೇ. ಚಚೇರೆ ಭಾಯಿ ಅಂದರೆ ಚಿಕ್ಕಪ್ಪನ ಮಗ, ಕಜಿನ್ ಬ್ರದರ್. ಓಂ ರಾಮೇಶ್ವರಂ ಮೇ ಅಖಬಾರೋಂ ಕೆ ಏಕಮಾತ್ರ ವಿತರಕ ಥೇ. ವಿತರಕ ಅಂದರೆ ಡಿಸ್ಟ್ರಿಬ್ಯೂಟರ್, ಅಖಬಾರ್ ಅಂದರೆ ಸಮಾಚಾರ ಪತ್ರಗಳು, ಏನು ಮಕ್ಕಳೇ, ನ್ಯೂಸ್ ಪೇಪರು. ಏಕಮಾತ್ರ ಅಂದರೆ ಸಿಂಗಲ್, ವಿತರಕ ಅಂದರೆ ವಿತರಣೆ ಮಾಡುವವರು, ಡಿಸ್ಟ್ರಿಬ್ಯೂಟರ್ ಆಗಿರ್ತಾರೆ. अखबार कहाँ से आते थे? रामेश्वरम स्टेशन पर सुबह की ट्रेन से पहुँचते थे जो पामबन से आती थी. ಅಂದರೆ सुबह के ट्रेन से पामबन से रामेश्वरम को ट्रेन से ये पूरे अखबार आते थे. इस अखबार एजेंसी को अकेले शमशुद्दीन ही चलाते थे. रामेश्वरम में
अखबारों का जुमला 1000 प्रतियां बिकती थी. जुम्ಲಾ ಅಂದರೆ ಒಟ್ಟು ಟೋಟಲ್ಲು ಎಷ್ಟು ಪ್ರತಿಗಳು ಮಾರಾಟವಾಗ್ತಾ ಇತ್ತು? 1000 ಅಂದರೆ 1000 ಪ್ರತಿಗಳು ಮಾರಾಟವಾಗ್ತಾ ಇತ್ತು ಅಂತ ಹೇಳ್ತಾರೆ ಮಕ್ಕಳೇ. ಅಬ್ದುಲ್ ಕಲಾಂ ಹೇಳ್ತಾರೆ, ನನ್ನ ಬಾಲ್ಯ ಜೀವನದ ಮೇಲೆ ಪ್ರಭಾವ ಬೀರಿದಂತಹ ವ್ಯಕ್ತಿಗಳು ಅನೇಕರು. ಅವರಲ್ಲಿ ಈ ಶಂಶುದ್ದೀನ್ ಅನ್ನೋರು ಸಹ ಒಬ್ಬರು. ಅವರೇನಾಗಿದ್ದರು ಅಂದರೆ ಅಖಬಾರೋಂಕೆ ಏಕಮಾತ್ರ ವಿತರಕ್. ಫಸ್ಟ್ ಪಾಯಿಂಟ್ ಅವ್ರ ಬಗ್ಗೆ. ಆಮೇಲೆ ಅಬ್ದುಲ್ ಕಲಾಂ ಕೆ ಚಚೇರೆ ಭಾಯಿ ಥೇ. ये सारे अखबार कहाँ से आते थे? पामबन से रामेश्वरम पहुँचते थे. कैसे? ट्रेन के माध्यम से. और एकमात्र एजेंसी थे और हर दिन 1000 प्रतियां बिकती थी. ಪ್ರತಿಯ ಅಂದರೆ ಪ್ರತಿಗಳು ಮಾರಾಟವಾಗುತ್ತಿದ್ದವು.